ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರವರು ಇದೀಗ ಪೂಜ್ಯ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮಾಡುವ ಮೂಲಕ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿ ಉತ್ತರ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವ ರಾಜು ಆಸಿಫ್ ಸೇಠ್ ಅವರನ್ನು ಕೂಡ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳನ್ನ ಮಾನ್ಯ ಪೊಲೀಸ್ ಆಯುಕ್ತರವರನ್ನು ಕೂಡ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ರವರು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ. ಸಾಮೂಹಿಕ ಗೌರವ ರಕ್ಷೆ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಸಾಗ್ತಾ ಇದೆ. ಇದೀಗ ಧ್ವಜಾರೋಹಣ ಗೌರವಾನ್ವಿತ ಮುಖ್ಯ ಅತಿಥಿಗಳಿಂದ. ಪರೇಡ್ ರಾಷ್ಟ್ರೀಯ ವಂದನಾ ಶಸ್ತ್ರ ಪರೇಡ್ ಭುಜ ಶಸ್ತ್ರ ಪರೇಡ್ ಕೆಳ ಶಸ್ತ್ರ ಇದೀಗ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ JH ಶೇಖ್ RPI CR ಬೆಳಗಾವಿ ನಗರ ಅವರು ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಲು ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪುಷ್ಪಾಲಂಕೃತ ತೆರೆದ ಜೀಪಿನಲ್ಲಿ ಇದೀಗ ಪರೇಡ್ ಪರಿವೀಕ್ಷಣೆಗಾಗಿ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿರವರು ಇದೀಗ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ JH ಶೇಖ್ RPI CR ಬೆಳಗಾವಿರವರ ಜೊತೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ನಮ್ಮೆಲ್ಲರ ಕಣ್ಮನೆಗಳನ್ನು ಸೆಳೆಯಲು ಸಜ್ಜಾಗಿ ನಿಂತಿರುವ ಬೆಳಗಾವಿ ಜಿಲ್ಲಾಡಳಿತದ ಪಥಸಂಚಲನ ತಂಡವನ್ನು ಪರಿವೀಕ್ಷಿಸಲು ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳು ಮುಂದೆ ಸಾಗ್ತಾ ಇದ್ದಾರೆ. ಪರೇಡ್ ಪರಿವೀಕ್ಷಣೆಗಾಗಿ ಪ್ರೇರಣಾತ್ಮಕವಾಗಿ ಸಾಗುತ್ತಲಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನ. ಪುಷ್ಪಾಲಂಕೃತ ತೆರೆದ ಜೀಪಿನಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಲಿದ್ದಾರೆ ಎಲ್ಲ ಪ್ಲಾಟೂನ್ಗಳನ್ನ. ಕೆಲವೇ ಹೊತ್ತಿನಲ್ಲಿ ಪ್ರಾರಂಭವಾಗಲಿದೆ ಪಥಸಂಚಲನ. ಅನಾವರಣಗೊಳ್ಳಲಿದೆ ಬೆಳಗಾವಿ ಜಿಲ್ಲಾಡಳಿತದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕ್ಷಣ. ಪಥಸಂಚಲನ ವೀಕ್ಷಣೆಗೆ ಕಾತರದಿಂದ ಕಾಯುತ್ತಿದೆ ನಮ್ಮ ನಿಮ್ಮೆಲ್ಲರ ಮನ. ಸದಾ ನಮ್ಮಲ್ಲಿ ಮೊಳಗಲಿ ದೇಶಭಕ್ತಿಯ ಪನ. ಓ ನನ್ನ ಚೇತನ ಆಗುನಿ ಅನಿಕೇತನ. ಕುಂದಾನಗರಿಯ ಕಳೆಯನ್ನು ಹೆಚ್ಚಿಸಿದೆ ಈ ಸ್ವಾತಂತ್ರ್ಯ ದಿನ. ಎಲ್ಲೆಡೆ ರಾಜರಾಜಿಸುತ್ತಿದೆ ತ್ರಿವರ್ಣ ಬಾವುಟ ತೋರಣ. ಮೊದಲನೆಯದಾಗಿ CR ಬೆಳಗಾವಿ ನಗರ ತುಕಡಿ ಶ್ರೀ ಸಂಗಮೇಶ್ ಆನಿ ಅವರ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದೆ. ಹಿಂಭಾಗದಲ್ಲಿ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ರಾಮತೀರ್ಥ ತುಕಡಿ ಸೌಮ್ಯ ಎಲ್ಗಾರ್ ನೇತೃತ್ವದಲ್ಲಿ. ಎರಡನೆಯದಾಗಿ DR ಬೆಳಗಾವಿ ಜಿಲ್ಲಾ ತಂಡ ಶ್ರೀ ತಿಪ್ಪಣ್ಣ ಬೋವಿ ಅವರ ನೇತೃತ್ವದಲ್ಲಿ. ಹಿಂಭಾಗದಲ್ಲಿ ವನಿತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಶಾಲೆ ಬೆಳಗಾವಿ ರಸಿಕಾ ಕೋಲ್ಕಾರ್ ನೇತೃತ್ವದಲ್ಲಿ.
ಮೂರನೆಯದಾಗಿ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಶ್ರೀ ಎಚ್.ಕೆ. ಪಾಟೀಲ್ PSI ಅವರ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾರತದ ಐಕ್ಯತೆಯ ಸರ್ದಾರರಾದರು ವಲ್ಲಭಭಾಯಿ ಪಟೇಲರು, ನೇತಾಜಿಯಾದರು ಸುಭಾಷ್ ಚಂದ್ರ ಬೋಸರು, ಕ್ರಾಂತಿಕಾರಿಯಾದರು ಭಗತ್ ಸಿಂಗರು, ಭಾರತ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕೆಯಾದರು ಕಿತ್ತೂರು ಚೆನ್ನಮ್ಮನವರು, ಕ್ರಾಂತಿವೀರರಾದರು ಸೂರ ಸಂಗೊಳ್ಳಿ ರಾಯಣ್ಣನವರು, ಇವರೆಲ್ಲರೂ ನಮ್ಮ ಸ್ವಾತಂತ್ರ್ಯದ ದಿನೋತ್ಸವದಲ್ಲಿ ಸದಾ ಸ್ಮರಣೀಯರು, ಆದರಣೀಯರು, ಅವಿಸ್ಮರಣೀಯರು. ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನ ಪೂರ್ಣಗೊಳಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ತುಂಬು ಹಸನ್ಮುಖರಾಗಿ ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪುಷ್ಪಾಲಂಕೃತ ತೆರೆದ ಜೀಪಿನಲ್ಲಿ ಪರಿವೀಕ್ಷಣೆಯನ್ನ ಪೂರ್ಣಗೊಳಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿರವರಿಂದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದೇಶ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತಿರುವ ಸ್ವಾತಂತ್ರ್ಯ ಹೋರಾಟಗಾರರೇ, ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ, ಗಣ್ಯಮಾನ್ಯರೇ, ಎಲ್ಲ ಆಮಂತ್ರಿತರೇ, ಅಧಿಕಾರಿ ವರ್ಗದವರಿಗೆ, ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ ಮತ್ತು ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೀಗ ದೇಶ 78 ವರ್ಷಗಳ ಪೂರೈಸಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟದ ಮೂಲಕ ಭಾರತೀಯರ ಗಳಿಸಿದ ಸ್ವಾತಂತ್ರ್ಯವು ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಅಧ್ಯಯನವನ್ನು ಆರಂಭಿಸಿದೆ. ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭದ್ರ ಬುನಾದಿ ಹಾಕಿದೆ ಎಂದು ತಪ್ಪಲಾಗದು. ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಬಾಲಗಂಗಾಧರ ತಿಲಕ್ ಅವರು ಸೇರಿದಂತೆ ಇನ್ನೂ ಅನೇಕ ಮಾನ್ಯರ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.